ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ, ಇಲ್ಲಿ ಭೂಮಿ ಏನು ಮಾಡಿರ್ತಾಳೆ, ಅಡುಗೆ ಮನೆಯಲ್ಲಿರ್ತಾಳೆ. ನಿನ್ನ ಸೊಸೆ ಹೇಗೆ ಕೆಲಸ ಮಾಡ್ತಾಳೆ ಅಂತ ನಾನು ನೋಡಬೇಕಲ್ಲ ಸಂಗೀತ ಅಂತ ಹೇಳಿದಾಗ, ಅಲ್ಲ ಅತ್ತೆ ಭೂಮಿನಲ್ಲಿ ಕರ್ಸಿದ್ರೆ ಆಗಲ್ವಾ ಅಂತ ಸಂಗೀತ ಹೇಳ್ತಾಳೆ. ಸೊ ನಿಜವಾಗ್ಲೂ ಒಂದು ಟ್ವಿಸ್ಟ್ ಇದೆ. ಆ ಟ್ವಿಸ್ಟ್ ಏನಂತ ಕೇಳಿದ್ರೆ ನಿಜವಾಗ್ಲೂ ನಿಮಗೂ ಕೂಡ ತುಂಬ ಖುಷಿ ಆಗುತ್ತೆ. ಸೊ ಅಂತ ಹೇಳಿದಾಗ ನೋಡಬೇಕು ಅಂತ ಹೋಗ್ತಾರೆ. ಅಯ್ಯೋ ಏನಪ್ಪ ಮಾಡೋದು ಅಂತ ಫುಲ್ಲು ಟೆನ್ಷನ್ ಆಗಿರ್ತಾರೆ ನಮ್ಮ ಸಂಗೀತ ಅಮ್ಮನವರು. ಯಾಕಂದರೆ ಭೂಮಿನ ಮನಸ್ವಿನಿನ ಭೂಮಿ ಆಗಿರೋದ್ರಿಂದ ಏನು ಮಾಡೋದು, ನಿಂಗವಾಜಿ ಬೇರೆ ಹೋಗ್ತಾ ಇದ್ದಾಳಲ್ಲ ಅಂತ ಹೇಳ್ಬಿಟ್ಟು ಟೆನ್ಷನ್ ಮಾಡ್ಕೊಂಡಿರ್ತಾರೆ. ಅದೇ ಟೈಮ್ಗೆ ನಮ್ಮ ಅಜ್ಜಿ ಸಾಹೇಬ್ರು ಎಲ್ಲಿದ್ರು ಏನೋ ಪಟ್ ಅಂತ ಚಿನ್ನ ಅಂತ ಅಡುಗೆ ಮನೆಯಲ್ಲಿ ಬಂದು ಭೂಮಿನ ತಪ್ಕೊಂಡ್ಬಿಡ್ತಾರೆ. ನಿಂಗವಾಜಿ ನೋಡೋಕೆ ಬರ್ತಾಳೆ. ಚಿಚಿ ಈಗಿನ ಕಾಲದ ಹುಡುಗರು ಏನಪ್ಪ ಇದು ಅಡುಗೆ ಮನೆಯಲ್ಲ ಅನ್ನೋದಿಲ್ಲ, ಏನು ಅನ್ನೋದಿಲ್ಲ ಅಂತ ಹೇಳ್ಬಿಟ್ಟು ಇರಲಿ ನ್ಯೂ ಜನ್ರೇಷನ್ ನಡೀಲಿ ಅಂತ ಹಾಗೆ ಬಂದುಬಿಡ್ತಾರೆ. ಅತ್ತೆ ನನ್ನ ಸೊಸೆ ಭೂಮಿ ನೋಡಿದ್ರಾ ಅಂತ ಕೇಳ್ತಾಳೆ. ನೋಡಿದ್ನಲ್ಲ ಅಲ್ಲ ಈಗಿನ ಕಾಲದ ಮಕ್ಕಳೇ ಹಾಗೆ. ಅಲ್ಲ ಇದ್ನಲ್ಲ ನಿನ್ನ ಮಗ ಪಾದರಸ ನೋಡೋಕೆ ಹೋದೆ, ಪಾದರಸಕ್ಕೆ ಏನೋ ಅಂಟ್ಕೊಂಡ್ಬಿಟ್ಟಿದ್ದು ಇನ್ನೊಂದು ಪಾದರಸ ಇತ್ತು ಅಂತ ಈ ರೀತಿ ನಿಂಗೆ ಅಜ್ಜಿ ಹೇಳ್ತಾಳೆ. ಸೊ ಇಲ್ಲಿ ಸತ್ಯ ಕೂಡ ಸ್ಮೈಲ್ ಮಾಡ್ತಾನೆ. ಇನ್ನು ಭೂಮಿಗೆ ಕೋಪ ನೆತ್ತಿಗತ್ತಿದೆ. ಯಾಕಂದರೆ ಕೇಳ್ದೆ ತಪ್ಕೋಬಾರ್ದು, ನನ್ನ ಚಿನ್ನಾರನ ಅಂತ ಕರಿಬಾರ್ದು ಅಂತೆಲ್ಲ ಕಂಡೀಷನ್ ಹಾಕಿರ್ತಾಳೆ. ಬಟ್ ಏನು ಮಾಡೋದು, ರೂಮ್ಗೆ ಹೋಗ್ತಾರೆ. ಫಾಲೋ ಮೀ, ನನ್ನ ರೂಮಿಗೆ ಬನ್ನಿ ಅಂತ ಹೇಳ್ಬಿಟ್ಟು ಈ ರೀತಿ ಹೋಗ್ತಾಳೆ. ಏನಿದೆ ಇವಳು ಹಿಂಗೆ ಹೇಳ್ತಿದ್ದಾಳಲ್ಲ ನನಗೆ ಅಂತ ಹೋಗ್ತಾರೆ. ಸೊ ನನ್ನ ಪರ್ಮಿಷನ್ ಇಲ್ಲದೆ ನೀವು ಯಾಕೆ ನನ್ನ ತಪ್ಕೊಂಡ್ರಿ ಅಂತ ಹೇಳ್ಬಿಟ್ಟು ಇಬ್ಬರದು ಮತ್ತೆ ಕೋಳಿ ಜಗಳ ಸಖತ್ತಾಗೆ ಸ್ಟಾರ್ಟ್ ಆಗುತ್ತೆ. ಆ ಕೋಳಿ ಜಗಳ ಸ್ಟಾರ್ಟ್ ಆದಾಗ ಏನಾಗುತ್ತೆ ಅಂತಂದರೆ, ಮತ್ತೆ ಅಲ್ಲ ನೀವು ಹೆಂಗೆ ನೋಡು, ನಿಂಗವಾಜಿಯಿಂದ ನಿನ್ನ ಬಚಾವ್ ಮಾಡಬೇಕು ಅಂತ ತಪ್ಕೊಂಡಿದ್ದೀನಿ, ಅದರಲ್ಲಿ ಏನು ತಪ್ಪಿದೆ, ನಾನು ನಿನ್ನನ್ನು ಶೇವ್ ಮಾಡಿದ್ದೀನಿ, ನನಗೆ ಥ್ಯಾಂಕ್ಸ್ ಹೇಳಬೇಕು ಅಂದ ಕೂಡಲೇ ಇಲ್ಲ ನಾನೇ ನೀನೇ ಅಂತ ಹೇಳ್ಬಿಟ್ಟು ಜೋರಾಗಿ ಇಬ್ಬರು ಜಗಳ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಅಲ್ಲಿಗೆ ನಚ್ಚಿ, ಶ್ರವಣು ಮತ್ತು ನಮ್ಮ ಸತ್ಯನ ಅವರು ಓಡ್ಕೊಂಡು ಓಡಿ ಬರ್ತಾರೆ. ಏನಾಯಿತು ಅದಕ್ಕೆ ನೀವು ಜಗಳ ಮಾಡೋದು ರೋಡ್ಗೆಲ್ಲ ಕೇಳಿಸ್ತಾ ಇದೆ, ಏನಾಯ್ತು ನಿಮ್ಗಿಬ್ರಿಗೂ ಅಂದ ತಕ್ಷಣ, ಅಲ್ಲಮ್ಮ ಇದು ಅಡುಗೆ ಮನೇಲಿದ್ದೀನಿ, ಬಂದು ನನ್ನ ತಪ್ಕೊಂಡಿದ್ದೇನೆ ಅಂದ ತಕ್ಷಣ, ಅಯ್ಯೋ ಇದೇನು ಹೊಸ್ದ ನಿಮಗೆ, ನೀವಿಬ್ರು ಗಂಡ ಹೆಂಡ್ತಿ ತಾನೆ, ಮುಂಚೆ ಎಲ್ಲ ಹಾಗೆ ಇದ್ರಲ್ಲ, ಅದು ಹಾಗೆ ಮುಂಚೆನ ಬೇರೆ ಈಗಿನ ಬೇರೆ ಅಂತ ಹೇಳ್ಬಿಟ್ಟು ಮತ್ತೆ ಜಗಳ ಸ್ಟಾರ್ಟ್ ಮಾಡ್ಕೋತಾರೆ. ಸರಿ ಆಯಿತು, ಈಗ ನಿಮ್ಮ ಕೋಳಿ ಜಗಳ ಮುಗಿದಿದ್ರೆ ಏನಂತಂದರೆ ನಿಮಗೊಂದು ಸರ್ಪ್ರೈಸ್ ಇದೆ, ಹೊರಗಡೆ ಬನ್ನಿ ಅಂತ ಶ್ರವಣ ಅವರು ಹೇಳ್ತಾರೆ. ಆಗ ಸರ್ಪ್ರೈಸಾ ಏನದು ಅಂತ ಕೇಳ್ತಾರೆ. ಬನ್ನಿ ನಾನು ತೋರಿಸ್ತೀನಿ ಅಂತ ಹೇಳ್ತಾರೆ. ಇಷ್ಟು ಬುಕ್ಸ್ಗಳನ್ನು ತರಿಸಿರ್ತಾರೆ, ಒಂದು ಟೆಂಪು ಬುಕ್ಸ್ಗಳನ್ನು ತರಿಸಿರ್ತಾರೆ. ನೋಡು ಭೂಮಿ, ನೀನು ಪೊಲೀಸ್ ಆಗಬೇಕು ಅಂತಂದರೆ ಹೊಸ ಬುಕ್ಕು, ಜನರಲ್ ನಾಲೆಜು, ಕಾಯ್ದೆ ಕಾನೂನುಗಳ ಬಗ್ಗೆ ಎಲ್ಲನೂ ತಿಳ್ಕೊಂಡಾಗ ಮಾತ್ರ ನೀನು ಅದ್ರ ಬಗ್ಗೆ ಏನಪ್ಪ ಅಂತಂದರೆ ನೀನು ಒಂದು ಕಾನ್ಸ್ಟೇಬಲ್ ಆಗಿದ್ದಕ್ಕೂ ಒಂದು ಅರ್ಥ ಇರುತ್ತೆ. ನೀನು ಯಾವ ಪ್ರಶ್ನೆಗೆ ಎಲ್ಲಿ ಬೇಕಾದರೂ ಹೇಗೆ ಬೇಕಾದರೂ ಉತ್ತರನ ಕೊಡ್ಬೋದು. ನಿನಗೋಸ್ಕರ ಇಷ್ಟೆಲ್ಲ ತರಿಸಿದ್ದೀನಿ ಅಂತ ಹೇಳ್ತಾರೆ. ಸಾಹೇಬ್ರೆ ಇಷ್ಟೊಂದು ತಿಳ್ಕೊಬೇಕಾ, ನನ್ನ ಕೈಕಾಲೆಲ್ಲ ನಡುಗ್ತಾ ಇದೆ ಅಂತ ಹೇಳಿದ ತಕ್ಷಣ ನಡುಗುತ್ತೆ ಈ ಕೈಕಾಲು ನಡುಗುತ್ತೆ, ಆಮೇಲೆ ತಲೆ ನಡುಗುತ್ತೆ, ಆಮೇಲೆ ಪೊಲೀಸ್ ಆಗೋ ಕನಸು ಮಣ್ಣಲ್ಲಿ ಮಣಾಗಿ ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಸಾಹೇಬ್ರೆ ನಾನು ಖಂಡಿತ ಓದ್ತೀನಿ ಅಂತ ಬುಕ್ಗಳನ್ನೇ ಎತ್ಕೊಂಡು ಇದು ನಮ್ಮ ಭೂಮಿ ಅಂದರೆ ಅಂತ ಹೇಳಿ ಖುಷಿ ಪಡ್ತಾರೆ. ಸೊ ಶ್ರವಣ ಅವರು ಆ ಬುಕ್ಸ್ಗಳನ್ನು ಯಾಕೆ ತಂದರು ಭೂಮಿಗೆ, ಯಾವ ರೂಪದಲ್ಲಿ ಕೊಡ್ತಾ ಇದ್ದಾರೆ ಅನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಇವರಿಬ್ಬರು ಕೋಳಿ ಜಗಳದಲ್ಲಿ ಅಂತೂ ಇಂತೂ ನಮ್ಮ ಅಜಿತ್ ಭೂಮಿ ಒಂದು ಕ್ಷಣ ಒಂದಾದರು ಅಂತ ನಾವು ಕೂಡ ಖುಷಿ ಪಟ್ಬಿಟ್ವಿ. ಅಡುಗೆ ಮನೇಲಿ ಹೋಗಿ ಭೂಮಿನ ಅಪ್ಕೋತಾರೆ, ಅದನ್ನು ಮತ್ತೆ ಹೋಗಿ ರೂಮಲ್ಲಿ ಹೋಗಿ ಜಗಳ ಮಾಡ್ಕೋತಾರೆ, ಅದನ್ನ ಹೇಗೋ ಸಾಲ್ವ್ ಮಾಡ್ತಾರೆ. ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.